ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಾಕು, ಇನ್ನು ನಮ್ಮಿಂದ ಕೇಳಕ್ಕಾಗಲ್ಲ. ನಿಮಗ್ ಅವಮಾನ ಆದ್ರೆ ನಮಗ್ ಅವಮಾನ ಆದಂಗೆ, ಈ ಮನೆಗೆ ಅವಮಾನ ಆದಂಗೆ. ದಯವಿಟ್ಟು ನೊಂದ್ಕೋಬೇಡಿ. ನೊಂದ್ಕೊಂಡು ಕೋಪ ಮಾಡ್ಕೊಂಡು ಲೀಲಾ ಅವರು ಈ ಮನೆಗೆ ಬರೋದೇ ಬೇಡ ಅನ್ನೋ ನಿರ್ಧಾರನ ಮಾತ್ರ ದಯವಿಟ್ಟು ತಗೋಬೇಡಿ. ಏನ್ ಟ್ಯಾಲೆಂಟ್ ಅಕ್ಕ ನಿಮ್ದು. ನಮ್ ಮ್ಯೂಸಿಯಂ ಅಲ್ಲಿ ಇಟ್ಟು ಟಿಕೆಟ್ ಕೊಟ್ಟು ನೋಡಕ್ ಬಿಡ್ಬೇಕು. ಟಿಕೆಟ್ ತಗೊಂಡ್ ನೋಡೋದಾದ್ರೆ ಒಂದೇ ಸಲ ನೋಡೋದಕ್ ಸಾಧ್ಯ. ನಮ್ ದುರ್ಗಾ ಹಾಕಂಗಿರೋ ಟ್ಯಾಲೆಂಟ್ಗೆ ಮಂತ್ಲಿ ಪಾಸೇ ತಗೋಬೇಕು. ಅವಾಗ ನಾವು ಡೈಲಿ ನೋಡ್ಬೋದು. ಅದ್ರಿಂದ ನಮ್ ಬ್ರೈನ್ ಕೆಪಾಸಿಟಿನೂ 10% ಆದ್ರೂ ಇನ್ಕ್ರೀಸ್ ಆಗತ್ತೆ. ಏನ್ ದುರ್ಗಾ ಅಕ್ಕ ನಿಮ್ ಪ್ಲಾನು? ಲೀಲಾನ್ ಕರ್ಕೊಂಡ್ ಬರ್ದೆ ಇರ್ಬೇಡಿ ಅಂತ ಹೇಳಿದ್ ಏಜೆ ಲೀಲಾನ್ ಕರ್ಕೊಂಡ್ ಬರ್ಲೇಬೇಡಿ ಅಂತ ಹೇಳೋ ಹಾಗೆ ಮಾಡ್ಬಿಟ್ರಿ. ವಾ 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 ವಾ. ಒಂದು ಚುಕ್ಕಿನ ನೋಡಿ ಜಡ್ಜ್ ಮಾಡಿದ್ರೆ ಏನ್ ಬಂತು ಪ್ರಯೋಜನ? ಚುಕ್ಕಿಯಿಂದ ಚುಕ್ಕಿಗೆ ಕನೆಕ್ಟ್ ಮಾಡ್ತಾ ಮಾಡ್ತಾ ಅದು ದೊಡ್ಡ ರಂಗೋಲಿ ಆಗೋದನ್ನ ನೋಡೋದ್ ಬೇಡ್ವಾ? ನೋಡ್ತಿದ್ಯಾ ಅಂತ ನನ್ನ ಲೈಫಲ್ಲಿ ಏನಾಗ್ತದೆ ಅಂತ ನೋಡ್ತಿದ್ಯಾ? ಯಾಕೆ ಯಾಕೆ ಹೀಗಾಗ್ತದೆ? ನನಗೆ ಬುದ್ಧಿ ಬಂದಾಗಿಂದ ಒಬ್ರು ಮುಂದೆನೂ ನನಗಿದು ಬೇಕು ಅಂತ ಕೈ ಚಾಚ್ತಾವನಲ್ಲ ನಾನು. ನನಗೆ ಗೊತ್ತಿರಂಗೆ ನನ್ನ ಲೈಫಲ್ಲಿ ಒಬ್ರು ಮನೆ ಬಾಗ್ಲು ಮುಂದೆ ನಿಂತಿದ್ದು ಅಂದ್ರೆ ಅದು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಈಗ ಅದೇ ತರದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲೀಲನ್ ಬಾಗ್ಲು ಮುಂದೆ ನಿಂತೆ ಅಮ್ಮನಿಗೋಸ್ಕರ. ಆದ್ರೆ ಸಿಕ್ಕಿದ್ದೇನು? ರಿಜೆಕ್ಷನ್. ಲೈಫಲ್ಲಿ ಯಾವ ವಿಷಯಕ್ಕೂ ರಿಜೆಕ್ಷನ್ ಸಿಗ್ದಿರೋ ನನಗೆ ಯಾಕೆ ಹೀಗಾಗ್ತದೆ ಅಂತ ನೀನೇ ಸೆಲೆಕ್ಟ್ ಮಾಡಿರೋ ಹುಡುಗಿ ತಾನೇ ಹೇಳು. ಮತ್ ಯಾಕೆ ನನಗೆ, ನಮ್ಮವ್ರಿಗೆ ತೊಂದರೆ ಆಗ್ತದೆ ಹೇಳು ಹೇಳು ಅಂತ. ಅಮ್ಮನ ಆರೋಗ್ಯ ಸರಿ ಇಲ್ಲ. ಇಲ್ಲ ಬರ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಟೈಮ್ ಕೊಟ್ಟಿದ್ದಾರೆ. ಈಗ ನನ್ನ ಮಾತು ಕೇಳ್ತಾ ಇಲ್ಲ. ಏನ್ ಮಾಡ್ಲಿ? ಬಾಸ್ ಕೈ ಕೆಳಗಡೆ ಕೆಲಸ ಮಾಡೋ ನಮ್ಗೆ ಅವ್ರ ಮನಸ್ಸು ಏನು ಅಂತ ಅರ್ಥ ಆಗುತ್ತೆ. ಆದ್ರೆ ಲೀಲಾ ಮೇಡಮ್ಗೆ ಅರ್ಥ ಆಗ್ತಿಲ್ವಲ್ಲ. ಇವ್ರ ಕಾಲ್ ಮಾಡ್ತಿದಾರೆ. ಎಲ್ರು ಬಂದ್ ಹೋದ್ರು, ನಾನ್ ಬಗ್ಲಿಲ್ಲ. ಅದಕ್ಕೆ ಏಜೆ ಇವ್ರ ಕೈಲಿ ಫೋನ್ ಮಾಡಿಸ್ತಿದಾರಾ? ಮಾಡ್ಸ್ಲಿ. ಈ ಲೀಲಾ ಯಾರಿಗೂ ಬಗ್ಗಲ್ಲ. ಲೀಲಾ ಮೇಡಮ್ ಕಾಲ್ ರಿಸೀವ್ ಮಾಡಿ. ಇಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ? ಮೇಡಮ್, ನಿಮ್ಗೆ ನನ್ಗೆ ಬೈಯೋ ಅಷ್ಟು ಕೋಪ ಇರ್ಬೋದು, ಫೋನ್ ಕಟ್ ಮಾಡ್ಬೇಕಂತ ಅನ್ನಿಸ್ತಿರ್ಬೋದು ಮೇಡಮ್. ಬಟ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಮೇಡಮ್. ಹೇಳಿ ಅಣ್ಣ. ಮೇಡಮ್, ನೀವೇನು ನಿಮ್ಮನೆಯವ್ರಿಗೆ ಅವಮಾನ ಆಯ್ತು ಅಂತ ಏನು ಯೋಚನೆ ಮಾಡದೆ ಹೋಗ್ಬಿಟ್ರಿ. ನೀವು ಹೋದಾಗಿಂದ ಅಜ್ಜಿ ಆರೋಗ್ಯ ಹಾಳಾಗಿದೆ ಮೇಡಮ್. ಅನ್ನ ನೀರ್ ಬಿಟ್ಟು ನೀವು ಬರೋರ್ಗು ಹೀಗೆ ಇರ್ತೀನಂತ ಆಟ ಇಟ್ಕೊಂಡು ಕೂತಿದ್ದಾರೆ ಮೇಡಮ್. ಈ ಕಡೆ
ಅಮ್ಮನೇ ಜೀವ ಅನ್ಕೊಂಡಿರೋ ಏಜ್ ಸರ್. ತನ್ನ ಮನಸ್ಸಲ್ಲಿರೋ ನೋವನ್ನ ಯಾರ ಹತ್ರನೂ ಹೇಳ್ದೆ ಒಬ್ರೇ ಕೂತ್ಕೊಂಡು ಕೊರಗ್ತಿದ್ದಾರೆ ಮೇಡಮ್. ಮೇಡಮ್, ನಿಮ್ಮ ಹಠದಿಂದ ಅಜ್ಜಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರ ಹೊಣೆ ನೀವೇ ಆಗಿರ್ತೀರಾ ಮೇಡಮ್. ಸೊಸೆನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಪ್ರೀತಿಸ್ತಿರೋ ಅಜ್ಜಿ ಜೀವ ನಿಮ್ಮಿಂದ ಹೋಗ್ಬೇಕಾ ಮೇಡಮ್? ಒಮ್ಮೆ ಯೋಚನೆ ಮಾಡಿ ಮೇಡಮ್. ನೀವು ನನ್ನನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೆದಿದ್ದೀರಾ. ಒಬ್ಬ ಅಣ್ಣನಾಗಿ ಒಂದು ಮಾತು ಹೇಳ್ತೀನಿ, ನೀವು ಈ ಮನೆಗೆ ಬಂದ್ರೆ ಅಜ್ಜಿ ಜೀವಂತವಾಗಿ ಉಳಿತಾರೆ, ನಮ್ಮ ಏಜೆ ಸರ್ ಸರಿ ಹೋಗ್ತಾರೆ. ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಬ್ಯಾಂಕಲ್ಲಿ ಚಂದ್ರಶೇಖರ್ ಅಂತ ಒಬ್ರು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ವಿತೌಟ್ ನೋಟಿಸ್ ಕೆಲಸದಿಂದ ತೆಗೆದಿದ್ದೀರಾ. ಯಾಕೆ ಅಂತ ತಿಳ್ಕೋಬೋದಾ? ಚಂದ್ರಶೇಖರ ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತಾನೇ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿ ಅವ್ರನ್ನ ತೆಗೆದು ಹಾಕಿದ್ದು. ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಕೇಸ್ ಆಗಿಲ್ಲ, ಯಾವುದಕ್ಕೂ ಏನೂ ಆಧಾರ ಇಲ್ಲ, ಆದರೂ ತೆಗ್ದಿದ್ದೀರಾ. ಯು ಹ್ಯಾವ್ ಎನಿ ಪ್ರೂಫ್? ಸರ್, ಯಾರೋ ಹೇಳಿದ್ರು ಅಂತ ತೆಗಿಲಿಲ್ಲ, ಆ ದೇವರೇ ಬಂದು ಹೇಳಿದ್ರು ಸಹ ಖಂಡಿತವಾಗೂ ತೆಗಿತಾ ಇರಲಿಲ್ಲ. ಇದು AJ ಸರ್ ಅವ್ರ ಮನೆಯಿಂದ ತೆಗೆದಾಕಿದ್ಮೇಲೆ ಅದಕ್ಕಿಂತ ದೊಡ್ಡ ಪ್ರೂಫು ಬೇಕಾ ಸರ್? ಈ ಮನೆ ಮಾನ್ವಂತರಿಗಲ್ಲ ಅಂತ ಹೇಳ್ತಿದ್ರಿ, ಈಗ ಬಂದ್ರು? ಅಯ್ಯೋ, ಹಂಗೆಲ್ಲ ಯಾರು ಅಪ್ಸಿದ್ದು? ಅವ್ರ ಮನೆ ಹಾಳಾಗ ನಮ್ಮನೆ ದೇವ್ರ ಸತ್ಯಾಗ್ರು ನಾನ್ ಮಾತ್ರ ಏನು ಮಾತಾಡಿಲ್ಲಪ್ಪ. ಮಾಡ್ದವ್ರ ಪಾಪ ಹಾಡ್ದವ್ರ ಬೈಲಿ ಬಿಡಿ. ಅದು ನಿಜ. ಅಲ್ಲ ರೀ, ಮೊದ್ಲೇ ನೀವು ದೊಡ್ಡ ಜನ, ನಿಮ್ಗಿವೆಲ್ಲ ಅಂಟಲ್ಲ ಬಿಡಿ. ಅಲ್ವೇ ಮತ್ತೆ, ನಮ್ ಲೆವೆಲ್ಲೇ ಬೇರೆ. ಕಾಫಿ ಕುಡಿತೀರಾ? ಅಯ್ಯೋ ಬೇಡ, ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ ಅಂತ ನಮ್ಮ ಮನೇಲಿ ಹೇಳಿದಾರೆ. ಅಯ್ಯೋ ಅದ್ ಬಿಡ್ರಿ, ನೀವ್ ಹೇಗಿದ್ದೀರಾ ಹೇಳ್ರಿ. ಅಯ್ಯೋ, ನಮ್ಗೇನಾಗಿದೆ? ನೀವೇ ಹೇಳ್ದಾಗೆ ನಾವು ದೊಡ್ಡ ಜನ ಅಲ್ವಾ. ಅವತ್ತೇನು ನಮ್ಮ ಅಳಿಯಂದ್ರು ಕೋಪದಲ್ಲಿ ತಮಾಷೆಗೆ ಒಂದ್ 4 ಮಾತಾಡಿದ್ರು ಅಷ್ಟೇ. ಅದಾದ್ಮೇಲೆ ನಮ್ಮ ಮನೆ ಬಾಗ್ಲಿಗೆ ಎಷ್ಟು ಸಲ ಬಂದ್ ಹೋದ್ರು ಅಂತ ನಿಮ್ಗೆ ಗೊತ್ತಲ್ಲ. ಈ ಜಗಳ ಆಡೋದು ಮತ್ತೆ ಒಂದಾಗೋದು ಇದೆಲ್ಲ ನಮ್ಮಂತ ರಾಯಲ್ ಫ್ಯಾಮಿಲಿ ನಡೆಯೋ ಕಾಮನ್ ವಿಷಯ ನೋಡಿ. ಹೌದೇನ್ರಿ? ನಿಮ್ ಲೆವೆಲ್ಗೆ ನಾವ್ ಇರಕ್ ಆಗುತ್ತಾ? ಅಂತ ಏಜನೇ ನಿಮ್ ಮನೆ ಬಾಕ್ಲ್ ಬರ್ತಾರೆ ಅಂದ್ರೆ ನಿಮ್ ರೇಂಜೇ ಬೇರೆ ಬಿಡಿ. ಮತ್ತೆ ಏಜೆ ಅಂತ ಗಂಡಿಗೆ ನನ್ ಮಗಳನ್ ಕೊಡ್ತಿದ್ನಾ? ಬೇಡಿ ಕುಳ್ಳಮ್ಮ, ಇದೆಲ್ಲ ನಮ್ಮಂತ ದೊಡ್ಡ ಮನೆಯಲ್ಲಿ ನಡೆಯುವಂತ ವಿಷಯಗಳು. ಮತ್ತೇನ್ ಸಮಾಚಾರ? ಏನು ಇಲ್ಲ ರೀ, ಪಕ್ಕದ ಮನೆ ಶೈಲಜಾ ಇದ್ದಾಳಲ್ಲ, ಅವ್ರ ಮಗಳಿಗೆ ಡೈವರ್ಸ್ ಆಯ್ತಂತೆ. ಅವ್ರು ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೆ, ಹಾಗೆ ನಿಮ್ನು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಏನು, ಶೈಲಜನ್ ಮಗಳಿಗೆ ಡಿವೋರ್ಸ್ ಆಯ್ತಾ? ಅಯ್ಯೋ ಪಾಪ, ಇನ್ನು ಚಿಕ್ಕ ಹುಡುಗಿ ಅಲ್ವೇನ್ರಿ? ಚಿಕ್ಕ ವಯಸ್ಸಿನಲ್ಲಿ ಅವ್ಳ ಜೀವನ ಮುಗ್ದೋಯ್ತಾ? ಎಲ್ಲಿ ಮುಗಿದೋಯ್ತು ಅಲ್ಲೇ ಶುರು ಆಗಿದೆ ರೀ. ಡೈವರ್ಸ್ ಆದ್ಮೇಲೆ ಅವ್ರ ಗಂಡನ ಕಡೆಯಿಂದ 3.25 ಕೋಟಿ ಬಂದಿದೆ. 3.25 ಕೋಟಿನಾ? ಅದ್ ಹೆಂಗ್ರಿ ಸಾಧ್ಯ? ಅಯ್ಯೋ, ಡೈವರ್ಸ್ ಆದ್ಮೇಲೆ ಹೆಂಡತಿ ಜೀವನ ಮಾಡೋದಕ್ಕೆ ಗಂಡನ ಕಡೆಯಿಂದ ಆಸ್ತಿ ಬರ್ಲೇಬೇಕು. ಅದ್ ಕಾನೂನೇ ಇದೆಯಲ್ರಿ. ಯಾಕ್ರಿ, ಇದ್ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಸುಮ್ನೆ ನಿಮಗ್ ಗೊತ್ತಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ದೆ. ಎಂತ ಸುದ್ದಿ ಹೇಳ್ಬಿಟ್ಲು. ಡೈವರ್ಸ್ ಆದ್ರೆ ದುಡ್ಡು ಬರುತ್ತೆ ಅನ್ನೋ ವಿಷಯ ನನಗ್ ಗೊತ್ತೇ ಇರ್ಲಿಲ್ವಲ್ಲ. ಇವಳನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಸಾಗಾಗ್ಬೇಕಲ್ಲ. ಏನ್ ಮಾಡ್ಲಿ? ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡುವಂತದ್ ನಮ್ಗೇನ್ರಿ ಆಗಿದೆ? ಅದು ನಿನ್ನೆ ರಾತ್ರಿ ನಿಮ್ ಗಂಟ ಚೆನ್ನಾಗ್ ಕುಡಿದ್ಬಿಟ್ಟು ಮೂರಿನಲ್ಲಿ ಬಿದ್ಬಿಟ್ರಲ್ಲ, ಏನಾಯ್ತು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಅದ್ ನನ್ ಗಂಡ ಅಲ್ಲ ರೀ, ಶ್ರುತಿ ಗಂಡ. ನೋಡಿ ಅಲ್ಲಿ ಹೆಂಗ್ ನಿಂತಿದ್ದಾಳೆ, ನಾವೇನ್ ಮಾತಾಡ್ಬಿಡ್ತೀವಿ ಅಂತ ಕೇಳಿಸ್ಕೊಂಡು. ಓಹೋ, ಬರ್ತೀನ್ರಿ, ಸಂಜೆ ಕಾಫಿ ಟೈಮ್ ಸಿಗ.
ಯಾರ್ರಿ ಏನ್ ಮಾಡ್ತಿದ್ಯಾ ಅಲ್ಲಿ? ಅದು ಸರ ನಾವು ಪೆಸ್ಟ್ ಕಂಟ್ರೋಲ್ ಮಾಡೋರಿ. ಮನೆ ಕ್ರಿಮಿ ಕೀಟ ಸೊಳ್ಳಿ ಇರ್ತಾವಲ್ಲ ಅದನ್ನೆಲ್ಲ ಹೊಡಕ್ ಬಂದೀವಿ, ನಾಶ ಮಾಡಕ್ ಬಂದೀವಿ. ಮನೆಗ್ ವಯಸ್ಸಾದ್ರು ಬೇರೆ ಅದರ, ಅದಕ್ಕೋಸ್ಕರ ಅದು ಬೇರೆ 4ನೇ ಅಲೆ ಬೇರೆ ಬರ್ತೈತಿ. ಇದೆಲ್ಲ ಬಹಳ ಪ್ರಿಕಾಷನ್ ತಗೋಬೇಕ್ರಿ ನೀವು. ಯಾರು ಕರ್ಸಿದ್ ನಿನ್ನ? ದುರ್ಗಾ! ಅಯ್ಯೋ, ದುರ್ಗಾ ಮುಂದೆ ಏಜೆ ಹೆಸರೇಳಿ ಒಳಗ್ ಬಂದಿದ್ದೀನಿ. ಈಗ ದುರ್ಗಾ ಬಂದ್ರೆ ನನ್ ಗತಿ. ಅದು ಹಂಗಲ್ರಿ ಸರ್, ಈ ರೂಮಾಗ ಮೂಲೆಗೆ ಕ್ರಿಮಿಕೀಟ ಇರ್ತಾವಲ್ಲ ಅದೆಲ್ಲ ಹೊಡಿಬೇಡ. ಹೋಗ್ತೀನಿ. ಇದೇ ಸರಿಯಾದ ಸಮಯ, ಆಶೀರ್ವಾದ ತಗೊಂಡ್ಬಿಡ್ತೀನಿ. ಲೀಲಾ, ಲೀಲಾ, ಏನಾಯ್ತಮ್ಮ? ಲೀಲಾ, ನನ್ ಸೊಸೆ ಲೀಲಾ ಬಂದಿದ್ದಾಳೆ. ನನ್ ಸೊಸೆ ಲೀಲಾ ಬಂದಿದ್ದಾಳೆ. ಲೀಲಾ ಲೀಲೆಲ್ಲೂ ಬಂದಿಲ್ಲ. ಬಂದಿದ್ದಾಳೆ. ನನ್ ಕಣ್ಣು ಕಿವಿ ಮೋಸ ಮಾಡ್ಬೋದು ನಂಗೆ, ಆದ್ರೆ ನನ್ ಮನಸ್ಸು ಮೋಸ ಮಾಡೋದಿಲ್ಲ. ನನ್ ಮನಸ್ಸು ಹೇಳ್ತಾ ಇದೆ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅವಳು. ಹೋಗು ರಾಮ್, ಹೋಗು. ಲೀಲಾ ಬಂದಿದ್ದಾಳೆ, ಕರ್ಕೊಂಡ್ ಬಾ. ಹೋಗು ರಾಮ್, ಹೋಗು. ಹೋಗಿ ನೋಡ್ತೀನಿ ನಾನು. ಅದು ಅಜ್ಜಿಗೋಸ್ಕರ ಬಂದೆ, ಸಿಕ್ಕಾಕೊಂಡ್ಬಿಟ್ಟೆ. ಸಿಕ್ಕಾಕೊಂಡಿರೋದು ನೀವಲ್ಲ ಮೇಡಮ್, ಏಜೆ ಸರ್. ಈ ಕಡೆ ಅಮ್ಮನ್ಗೂ ಉತ್ತರ ಕೊಡಕ್ಕಾಗ್ದೆ, ಈ ಕಡೆ ನಿಮ್ಮನ್ನು ಒಪ್ಸಕ್ಕಾಗ್ದೆ, ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ಮೇಡಮ್. ಆತರ ಎಲ್ಲ ಏನೂ ಇಲ್ಲ. ದೊಡ್ಡವ್ರಿಗೆ ಯಾವ ನೋವು ಇರಲ್ಲ, ಅವ್ರಿರೋದೇ ನಮ್ಮಂತವ್ರಿಗೆ ನೋವು ಕೊಡಕ್ಕೆ. ನೋವು ಅನುಭವಿಸಿರೋರಿಗೆ ಮಾತ್ರ ಗೊತ್ತು ನೋವಿನ ಬೆಲೆ. ಅವರು ಯಾವತ್ತೂ ಬೇರೆಯವ್ರಿಗೆ ನೋಡ್ಕೊಡಲ್ಲ, ನೀವು ತಿಳ್ಕೊಳ್ಳಿ. ನೀವು ನಂಬಿ ಬಿಡಿ, ಏಜೆ ಸರ್ ಮಾತು ಖಾರವಾಗೇ ಇರುತ್ತೆ, ಆದ್ರೆ ಅವ್ರ ಮನಸ್ಸಲ್ಲಿ ಅಹಂಕಾರ ಇರಲ್ಲ ಮೇಡಮ್. ಎಲ್ರು ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದು ನೋಡಿ ಯೋಚನೆ ಮಾಡಿ ಮಾತಾಡ್ತಾರೆ, ಆದ್ರೆ ಏಜೆ ಸರ್ ಹಿಂದೆ ಮುಂದೆ ನೋಡದೆ ಮಾತಾಡ್ತಾರೆ. ಅವ್ರ ಮನಸ್ಸಲ್ಲಿ ಕಲ್ಮಶ ಇಲ್ಲ ಮೇಡಮ್. ಯಾರೆಲ್ಲ ಏಜೆ ಸರ್ನ ಹತ್ರದಿಂದ ನೋಡಿರ್ತಾರೋ ಅವ್ರಿಗೆ ಅವ್ರ ಶಿಸ್ತಿನ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ಅವ್ರನ್ನ ಪ್ರೀತಿಸಿದವ್ರಿಗೆ ಮಾತ್ರ ಅವ್ರ ಶಿಸ್ತಿನ ಹಿಂದಿನ ಕಾರಣನೂ ಗೊತ್ತಿರುತ್ತೆ ಮೇಡಮ್. ಅಮ್ಮ ಚೀಟಿ ಕಟ್ಟಿದ್ರಲ್ಲ, ಅದ್ ಈ ತಿಂಗಳು ಕೊಡೋದ್ ಲೇಟ್ ಆಗುತ್ತೆ ಅಂತ ಹೇಳಕ್ಕೆ ಅಪ್ಪನ್ನು ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಈ ಕೆಲ್ಸ ಎಲ್ಲ ನಾನೇ ಮಾಡ್ಬೇಕಲ್ಲ. ಅದಕ್ಕೆ ಅಡ್ಗೆ ಮನೆನ ಇಷ್ಟ ಗಲೀಜಾಗಿ ಇಟ್ಕೋತಾರ? ಗಲೀಜಾ ಎಲ್ಲಿದೆ ಇದು? ದಿಸ್ ಹೋಲ್ ಥಿಂಗ್ ಇಸ್ ಅ ಮೆಸ್. ಅಷ್ಟು ಅರ್ಥ ಆಗಲ್ವಾ ನಿಂಗೆ? ಅದು ಅಲ್ದೆ ಅಡ್ಗೆನ ಕೆಲ್ಸ ಅಂತ ಕರಿತ್ಯಾ? ಅದು ಕೆಲ್ಸ ಅಲ್ಲ, ಇಟ್ಸ್ ಅನ್ ಆರ್ಟ್. ಆರ್ಟ್ನ ಕಸ ಮಾಡ್ಕೊಂಡಂಗ್ ಮಾಡ್ಕೊಂಡಿದ್ಯಲ್ಲ. ಅಕ್ಕ, ಏನೇ ಆಗಿದೆ ನಿಂಗೆ? ಯಾಕೆ ಈ ತರ ಮಾತಾಡ್ತಿದ್ಯಾ? ರೇವತಿ, ನಾನು ಹೇಳೋದ್ನ ನೀಟಾಗಿ ಕೇಳಿಸ್ಕೊ, ಮಧ್ಯ ಮಾತಾಡ್ಬೇಡ. ನಾವ್ ಯಾವ್ದೇ ಕೆಲಸ ಮಾಡಿದ್ರು ಅದ್ರಲ್ಲಿ ಪರ್ಫೆಕ್ಷನ್ ಇರ್ಬೇಕು. ನೀನ್ ಅಡ್ಗೆನ ಕಷ್ಟ ಪಟ್ಕೊಂಡ್ ಮಾಡಿದ್ರೆ ತಿನ್ನೋರ್ಗೂ ಕಷ್ಟ ಆಗುತ್ತೆ, ಇಷ್ಟಪಟ್ಟು ಮಾಡಿದ್ರೆ ತಿನ್ನೋರು ಖುಷಿಯಿಂದ ತಿಂತಾರೆ. ಊಟ ಅಂದ್ರೆ ಅದನ್ನ ನೋಡಿದ ತಕ್ಷಣ ಕಣ್ಣಿಗೆ ಖುಷಿ ಕೊಡುತ್ತೆ, ಅದ್ರ ಪರಿಮಳ ಮೂಗಿ ಖುಷಿ ಕೊಡುತ್ತೆ, ಆಮೇಲೆ ರುಚಿ ನಾಲ್ಗೆಗೆ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನೀನ್ ಮೊದ್ಲು ಅಡ್ಗೆ ಮನೆನ ನೀಟಾಗಿ ಇಟ್ಕೋಬೇಕು. ಇದು ಆ ಲೆಟರ್ ಅಲ್ಲಮ್ಮ, ಇವತ್ತು ಬಂದಿರೋದು. ಇವತ್ತಾ? ಏನಂತಪ್ಪ? ನಮ್ಮ ಬ್ಯಾಂಕ್ಗೆ ಹೊಸ ಬಾಸ್ ಬಂದಿದಾರಂತೆ, ಅದಕ್ಕೆ ದೊಡ್ಡ ಫಂಕ್ಷನ್ ಇಟ್ಕೊಂಡಿದಾರಂತೆ. ಎಂಪ್ಲಾಯೀಸ್ ಎಲ್ಲ ಫ್ಯಾಮಿಲಿ ಸಮೇತ ಬರಬೇಕು ಅಂತ ಇನ್ವಿಟೇಷನ್ ಕಳಿಸಿದ್ದಾರೆ. ಏನಪ್ಪ ಇವರು ಬ್ರೇಕಪ್ ಆಗಿರೋ ಹುಡುಗಿರು ಎಕ್ಸ್ ಬಾಯ್ ಫ್ರೆಂಡ್ಗೆ ಇನ್ವಿಟೇಷನ್ ಕಳಿಸ್ತಾರಲ್ಲ ಆ ತರ ಕಳ್ಸಿದಾರೆ. ನೀನ್ ಹೇಳಿದ್ ಸರಿನೇ ಅಲ್ಲಿಲ್ಲ, ಆದ್ರೆ ಇನ್ವಿಟೇಷನ್ ಅಲ್ಲಿ
ಎಕ್ಸ್ ಎಂಪ್ಲಾಯೀಸು ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇವಾಗ ಏನ್ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಪ್ಪ? ಬೇಡಪ್ಪ, ಮೊದ್ಲೇ ನಿಮಗೆ ಅವಮಾನ ಮಾಡಿದ್ದಾರೆ, ಮತ್ತೆ ಅಲ್ಲಿಗೆ ಹೋದ್ರೆ ಚೆನ್ನಾಗಿರಲ್ಲ. ನೋಡಮ್ಮ, ನಾನು ಆ ಬ್ಯಾಂಕಿಂದನೇ ಜೀವನ ಕಟ್ಕೊಂಡಿದ್ದೀನಿ, ಸಂಸಾರ ಕಟ್ಟಿದ್ದೀನಿ. ಅವ್ರು ನನಗೆ ಅವಮಾನ ಮಾಡಿದ್ರು ನನಗೆ ಋಣ ಅಂತ ಒಂದು ಇರುತ್ತಲ್ಲಮ್ಮ. ದಣಿ ದರ್ಪ ತೋರಿಸಿದ್ರು ನೌಕರ ನಾಜುಕಾಗಿರ್ಬೇಕು, ನಿಯತ್ತು ಅನ್ನೋದೊಂದು ಇರುತ್ತಲ್ಲ. ಅದಕ್ಕೆ ಹೋಗ್ಬೇಕು ಅಂತ ಇದ್ದೀರಾ ಚಂದ್ರಶೇಖರ್ ಸ್ವಾಮಿಗಳೇ? ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ ಮೂರೇ ಇಲ್ಲ ಅಲ್ಲ ರೀ? ಅಷ್ಟೆಲ್ಲ ಅವಮಾನ ಮಾಡಿದ್ರು ಮತ್ತೆ ಅಲ್ಲಿ ಹೋಗ್ಬೇಕು ಅಂತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಸುಮ್ನೆ ರೀ, ಆ ದೇವ್ರ ಕಂಡ್ಬಿಟ್ರೆ ನಾವೇ ಒಂದು ಬ್ಯಾಂಕ್ ಓಪನ್ ಮಾಡ್ಬೋದು. ಅಮ್ಮ, ನಾವು ಬ್ಯಾಂಕಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ ಮಿನಿಮಮ್ ಬ್ಯಾಲೆನ್ಸ್ಗೋಸ್ಕರ ಒದ್ದಾಡ್ಬೇಕು ನಾವು ಬ್ಯಾಂಕ್ ಓಪನ್ ಮಾಡದ? ಹೂ ಕಣಿಲಿಲ್ಲ, ನಾನು ಹಾಕೊಂಡಿರೋ ಪ್ಲಾನ್ ವರ್ಕ್ ಆದ್ರೆ ನಿನಗೆ ಡೈವರ್ಸ್ ಸಿಗುತ್ತೆ. ಆಗ ಏಜೆನೆ ಬಂದು ಕೋಟಿ ಕೋಟಿ ಹಣನ ಸುರಿದು ಹೋಗ್ತಾರೆ, ನೋಡ್ತಾ ಇರು. ನೋಡಿ, ನೀವು ಬ್ಯಾಂಕ್ ಫಂಕ್ಷನ್ಗೆ ಹೋಗೋದು ನನ್ಗೆ ಇಷ್ಟ ಇಲ್ಲ. ಅಪ್ಪ, ನಿಂಗ್ ಫಂಕ್ಷನ್ಗೆ ಹೋದ್ರೆ ಖುಷಿ ಆಗತ್ತಾ? ಸರಿಯಪ್ಪ, ನಿನ್ ಖುಷಿಗೋಸ್ಕರ ಅಮ್ಮ ಬರ್ಲಿಲ್ಲ ಅಂದ್ರು ನಾನ್ ನಿನ್ ಜೊತೆ ಬರ್ತೀನಿ. ಅಪ್ಪ ಐ ಲವ್ ಯು ಅಪ್ಪ ಅನ್ನೋ ಹಾಡಲ್ಲಿ ಇಲ್ದಿರೋ ಸೆಂಟಿಮೆಂಟ್ ನ ನೀನ್ ತೋರಿಸ್ತಾ ಇದ್ಯಾ? ನೀವು ಬರ್ತೀರಾ? ಅಪ್ಪ, ನಾವು ಬರ್ತೀವಿ. ಏನ್ ಬೇಕಮ್ಮ ನಿಮ್ಗೆ? ಪಾಪ ಹೆಣ್ಮಕ್ಳು ತುಂಬಾ ಆಸೆ ಪಡ್ತಿದ್ದಾರೆ, ಕರ್ಕೊಂಡು ಹೋಗಿ. ಕೌಸಲ್ಯ, ಇವರಿಬ್ರು ಚಿಕ್ಕವರಿದ್ದಾಗ ನಾನು ಹೊರಟು ನಿಂತ ತಕ್ಷಣ ಅಪ್ಪ ನಾನು ಬರ್ತೀನಿ ಅಂತ ಗಲಾಟೆ ಮಾಡ್ತಾ ಬರ್ತಾ ಇದ್ರು. ನನಗೆ ಈಗಲೂ ಅದೇ ನೆನಪಾಯ್ತು ಕಣೆ. ಅಪ್ಪ, ಹೆಣ್ಮಕ್ಳಂದ್ರೇನೆ ಹಾಗೆ. ಪುಟ್ ಮಕ್ಳಿದ್ದಾಗ ಹೇಗಿರ್ತಾರೋ ದೊಡ್ಡೋರಾದ್ಮೇಲೂ ಹಾಗೆ ಇರ್ತಾರೆ. ಅದಕ್ಕೆ ಎಷ್ಟೊಂದ್ ಜನ ಗಂಡ್ ಮಕ್ಳು ಬೇಡ ಹೆಣ್ಮಕ್ಳು ಬೇಕು ಅಂತ ಬೇಡ್ಕೋತಾರೆ. ಓ ಅಯ್ಯೋ, ಹೀಗೆ ಮಾತಾಡ್ತಾ ನಿಂತಿದ್ರೆ ಹೇಗೆ? ಬೇಗ ಹೋಗಿ, ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ರೆ. ಹೋಗಮ್ಮ. ಮೇಡಮ್ ಮೇಡಮ್. ಅಯ್ಯೋ ಶಿವನೇ, ಈ ಲಾಯರ್ ಈಗ್ಲೇ ಬರ್ಬೇಕಾ? ಯಾರೇ? ನಾನ್ ನೋಡ್ತೀನಿ. ಯಾರದು ಕೌಸಲ್ಯ? ಮುಂದಿಗೋಯಪ್ಪ. ತಿರುಪಿ ಅವನಿಗೆ ಹೇಳ್ದಾಗೆ ಮುಂದಕ್ಕೆ ಹೋಗಯ್ಯ ಅಂತ ಹೇಳ್ತಿದ್ದೀರಲ್ಲ? ಇಲ್ಲ, ನಿನ್ನ ಕರೆದು ಪಕ್ಕದಲ್ಲಿ ಕುಡಿಸ್ಕೊಂಡು ಕಾಫಿ ಕೊಡ್ತೀನಿ. ಸ್ವಲ್ಪ ಸಕ್ಕರೆ ಕಬ್ಬಿ ಹಾಕಿ, ಜೊತೆಗೆ ಉಪ್ಪಿಟ್ಟು ಕೊಡ್ತೀನಿ. ಹೋಗಯ್ಯ ಅಂತೆ. ಯಾರು ತಿರುಪೆ ಎತ್ತವನು ಕಣ್ರಿ? ಮೊದಲು ನೀವು ಈ ವಿಡಿಯೋ ನೋಡಿ. ಯಾಕ್ರಿ, ಏನಾಯ್ತು? ಇವ್ರು ನಮ್ ಬ್ಯಾಂಕ್ ಡೈರೆಕ್ಟರ್ ಕಣೆ. ಹೇಗೆ ಯಾಕೆ ಇವ್ರ ಹತ್ರ ಮಾತಾಡ್ತಾ ಇದ್ದಾರೆ?
ನಾನು ಹೇಳ್ತೇನೆ, ನಿಮ್ ಬ್ಯಾಂಕ್ ಅವ್ರ ಏಜೆ ಜೊತೆ ಮಾತಾಡ್ತಿಲ್ಲ, ಏಜೆನೆ ಬ್ಯಾಂಕ್ ಅವ್ರನ್ನ ಕರೆಸಿ ಮಾತಾಡ್ತಿರೋದು. ಯಾಕೆ ಗೊತ್ತಾ? ನಿಮ್ ಕೆಲಸ ಹೋಗೋದಿಕ್ ಕಾರಣ ಏಜೆನೆ. ಅಯ್ಯೋ ಈಶ್ವರ, ಪದೇ ಪದೇ ಗಾಯದ ಮೇಲೆ ಬರೆ ಎಳಿತಿದ್ರೆ ಇವ್ರಿಗೆ ಏನ್ರಿ ಸಿಗುತ್ತೆ? ನೆನ್ನೆ ಬ್ಯಾಂಕಿಂದ ಇವ್ರಿಗೊಂದು ಲೆಟ್ರ್ ಬಂತು, ಏನೋ ಫಂಕ್ಷನ್ ಅಂತೆ. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಇರ್ಲಿ, ಹೊಸ ವಿಷಯ ಆದ್ರೆ ಏನಂತೆ, ಇದು ನನಗೆ ಹೇಗೆ ಬೇಕೋ ಹಾಗೆ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ಲೆಟರ್ ಬಂದಿದ್ಯಾ? ಮತ್ತೆ ಆ ಫಂಕ್ಷನ್ ನಿಮಗೆ ಕರೆಸಿ ಅವಮಾನ ಮಾಡಬೇಕು ಅಂತ ಏಜೆ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅಪ್ಪಿ ತಪ್ಪಿನೂ ಆ ಫಂಕ್ಷನ್ ಹೋಗ್ಬೇಡಿ, ಇರೋ ಅಲ್ಪ ಸ್ವಲ್ಪ ಮರ್ಯಾದಿನಾದ್ರೂ ಉಳಿಯುತ್ತೆ. ಅಲ್ಲಪ್ಪ, ನಾವೇನ್ ಮಾಡಿದ್ವಿ ಅಂತ ನಮ್ ಮರ್ಯಾದೆ ತೆಗಿಬೇಕು? ಜಿಂಕೆನು ಹುಲಿ ಮುಂದೆ ಹೀಗೆ ಕೇಳ್ಕೊಳ್ಳುತ್ತೆ ಸರ್, ಹಾಗಂತ ಹುಲಿ ಮಾತು ಕೇಳುತ್ತಾ? ಹುಲಿ ಕೆಲ್ಸಾನೇ ಬೇಟೆ, ಏಜೇನು ಹಾಗೆ. ಅದಕ್ಕೆ ಮನೆಯವ್ರಿಗೂ ಬಂದು ತಿಳಿಸ್ತಾ ಇದ್ದೀನಿ, ಫಂಕ್ಷನ್ಗೆ ಮಾತ್ರ ಹೋಗೋದಕ್ಕೆ ಹೋಗ್ಬೇಡಿ. ಫಂಕ್ಷನ್ಗೆ ಮಾತ್ರ ಅಲ್ಲ, ಏಜೆ ಮನೆ ಕಾಲ್ ಕೂಡ ಇಡಬೇಡಿ. ಇಷ್ಟೆಲ್ಲ ಇದೆ ಅಂದ್ಮೇಲೆ ನಾವ್ಯಾಕಪ್ಪ ಹೋಗ್ಬೇಕು? ಆ ಬ್ರಹ್ಮ ಮನೆಗೆ ಬಂದ್ ಕರೆದ್ರು ನಾವು ಹೋಗೋದಿಲ್ಲ. ಯಾರು ಇಲ್ದೇ ಇರೋದ್ ಪಾಲ್ಗೆ ಆ ದೇವರು ಜೊತೆಗಿರ್ತಾನಂತೆ. ಮೊನ್ನೆ ನಮ್ಮನ್ನ ಪೊಲೀಸ್ ಅವರಿಂದ ಕಾಪಾಡ್ದೆ, ಈಗ ನಮ್ಮನ್ನ ಕಾಪಾಡ್ತಿದ್ದೆ. ನಮ್ಮ ಪಾಲಿಗೆ ನೀನೇನಪ್ಪ ದೇವರು. ಟ್ರೂ ಆರ್ ಫಾಲ್ಸ್ ಗೇಮ್ ರೂಲ್ ತುಂಬಾ ಸಿಂಪಲ್. ನಾನೊಂದು ಸಿಚುವೇಶನ್ ಹೇಳ್ತೀನಿ, ನಾನು ಹೇಳ್ತಿರೋದು ಸುಳ್ಳಾದ್ರೆ ನೀ ನನಗೆ ಏನ್ ಬೇಕಾದ್ರೂ ಮಾಡ್ಬೋದು. ಲೆಟ್ ಮಿ ಕಂಪ್ಲೀಟ್. ನಾನು ಹೇಳೋದೇನಾರ ನಿಜ ಆದ್ರೆ ನಾನೇನ್ ಬೇಕಾದ್ರೂ ಮಾಡ್ಬೋದು. ಓಕೆ 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 ಜೆ. ಸಿಚುವೇಶನ್ ನಂಬರ್ 1, ಯಾವುದೇ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಲೀಲಾ ಮನೆ ಹತ್ರ ಪೊಲೀಸರು ಹೋಗಿ ಅವ್ರ ತಂದೆನ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಇದಕ್ಕೆ ಕಾರಣ ಇದು ನಿಜನಾ ಸುಳ್ಳ? ದೇವ್ರ ಸತ್ವಾಗ್ಲಿ ಇದೆ, ಇದಕ್ಕೂ ನನ್ಗೂ ಸಂಬಂಧನೇ ಇಲ್ಲ. ಇದು ದೊಡ್ಡ ಸುಳ್ಳು. ಇದು ಚಂದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ನಮ್ಗೆ ಹೇಳಿದ್ದು ದೇವ ಅವರೇ. ಇದರಲ್ಲಿ ನಮ್ದೇನೂ ತಪ್ಪಿಲ್ಲ ಸರ್. ಅವ್ರು ತುಂಬಾನೇ ಒತ್ತಾಯ ಮಾಡಿದ್ರಿಂದ ನಾವ್ ಅಲ್ಲಿಗೆ ಹೋಗ್ಬೇಕಾಯ್ತು. ಇಲ್ಲ ಅಂದಿದ್ರೆ ನಾವ್ ಅವ್ರ ಮನೆ ಕಡೆಗೆ ತಲೆನೂ ಆಗ್ತಿರ್ಲಿಲ್ಲ ಸರ್. ಸರ್, ಯಾಕೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಗಾಬರಿ ಏನಿಲ್ಲ ಸರ್, ಆಚೆ ಬಿಸಿಲಿತ್ತಲ್ಲ ಹಾಗಾಗಿ ಎದುರು ಬಂತಷ್ಟೇ. ಮೋಡ ಇರುವಾಗಿದೆ, ಬಿಸಿಲಲ್ಲಿಂದ ಬರುತ್ತೆ. ಅದು ಕೆನೆ ಮೇಲೆ ಏನಾಯ್ತು? ಗಾಯನ? ಗಾಯ ಏನಲ್ಲ ಸರ್, ಅದು ಎಡಗ್ ಬಿದ್ದೆ, ಹಾಗಾಗಿ ಖರ್ಚಿರ್ಬೇಕೇನೋ. ಎಡಗ್ ಬಿದ್ರೆ ಹೀಗಾಗತ್ತಾ? ನೋಡಕ್ಕೆ ಕೈ ಮಾರ್ಕಿದ್ದ ಹಾಗಿದೆ. ಕೈ ಮಾರ್ಕಲ್, ಅನ್ನದ ಕೈ ಅದ್ಮೇಲೆ ಜಾರ್ ಬಿದ್ನಲ್ಲ, ಹಾಗಾಗಿ ಮಾರ್ಕ್ ಆಗಿದೆ. ಅಯ್ಯೋ ಅದೆಲ್ಲ ಬಿಡಿ ಸರ್,
ಯಾಕೆ ಸರ್ ಇನ್ನೂ ರೆಡಿ ಆಗಿಲ್ಲ ನೀವು? ಫಂಕ್ಷನ್ ಶುರು ಆಗೋಗುತ್ತೆ ಸರ್. ಯಾವ ಬ್ಯಾಂಕು ಯಾವ ಫಂಕ್ಷನ್? ಅಲ್ಲ, ಏಜೆ ಅಲ್ಲಿ ನಮ್ಗೆ ಅವಮಾನ ಮಾಡ್ತಾರೆ ಅಂತ ಗೊತ್ತಿದ್ದು ಫಂಕ್ಷನ್ಗೆ ಹೋಗಕ್ಕಾಗತ್ತಾ? ನಾನ್ ಹೋಗಲ್ಲ ಅಂತ ನಿನ್ನೆ ರಾತ್ರಿನೇ ಡಿಸೈಡ್ ಮಾಡ್ಬಿಟ್ಟೆ. ಅಯ್ಯೋ ಸರ್, ಹಾಗೆಲ್ಲ ಅನ್ಬಿಟ್ರೆ ಹೇಗೆ? ಅದ್ ಏನ್ ಫಂಕ್ಷನ್ ಏನೋ ನೀವೇ ಏನೇನೋ ಅನ್ಕೊಂಡು ಡಿಸೈಡ್ ಮಾಡ್ಬಿಟ್ರೆ ಹೇಗೆ ಸರ್? ಅಲ್ಲ, ಫಂಕ್ಷನ್ಗೆ ಹೋಗ್ಬೇಡಿ ಅಂತ ನೀವೇ ಹೇಳಿದ್ರಲ್ಲ, ಇವಾಗ ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ತಪ್ಪು ಕೆಲಸ ಮಾಡುತ್ತೆ ಸರ್. ಹಾಗೆಲ್ಲ ಒಬ್ರು ಜೀವನದಲ್ಲಿ ಇನ್ನೊಬ್ರು ತಗೊಂಡಿರೋ ನಿರ್ಧಾರ ಚೇಂಜ್ ಮಾಡಬಾರ್ದು ಅಂತ ನಿನ್ನೆ ರಾತ್ರಿನೇ ಗೊತ್ತಾಯ್ತು. ಅದಕ್ಕೆ ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಂಬಿಡೋಣ ಅಂತ, ತಿದ್ಕೊಳ್ಳೋಣ ಅಂತ ಈಗಲೇ ಬಂದಿದ್ದೀನಿ ಸರ್. ಚಚೆ, ನೀವು ಮಾಡಿದ್ರೆ ಯಾವ ತಪ್ಪು ಇಲ್ಲ. ಬಟ್ ಆ ಬ್ರಹ್ಮ ಬಂದ್ ಕರೆದ್ರು ನಾವು ಆ ಫಂಕ್ಷನ್ಗೆ ಮಾತ್ರ ಹೋಗಲ್ಲ. ಅಲ್ಲ ಸರ್, ಅಲ್ಲ ಫಂಕ್ಷನ್ ಕರೆದಿದ್ದಾರೆ, ಹೋಗಿಲ್ಲ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರಲ್ವಾ ಸರ್? ಏಜೆ ಅವರು ಫಂಕ್ಷನ್ ಅಲ್ಲಿ ಅವಮಾನ ಮಾಡ್ತಾರೆ ಅಂತ ಗೊತ್ತಾದ ಮೇಲೂ ಹೇಗ್ ಹೋಗಕ್ಕಾಗತ್ತೆ ರೀ? ಅಯ್ಯೋ, ನನ್ ಕರ್ಮ. ನಾನು ಹೆಂಗ್ ಹೇಳಿ ನಿಮ್ಗೆ? ನನ್ ಸಂಕಟ ನನಗೆ. ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಂಡ್ರೆ ಹೇಗೆ ಸರ್? ತುಂಬಾ ಇಮ್ಯಾಜಿನ್ ಮಾಡ್ಕೊಂಡಷ್ಟು ಲೈಫ್ ತುಂಬಾ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ ಸರ್. ಬನ್ನಿ ಸರ್. ಅಲ್ಲ ರೀ, ಫಂಕ್ಷನ್ಗೆ ಹೋದ್ರೆ ಏಜೆ ನಿಮ್ಗೆ ಅವಮಾನ ಮಾಡ್ತಾರೆ, ಹೋಗ್ಬೇಡಿ ಅಂತ ಹೇಳಿದವರು ನೀವೇ. ಅಕ್ಕ, ಏಜೆ ಯಾಕೆ ಫಂಕ್ಷನ್ಗೆ ನಮ್ಮನ್ನ ಎಷ್ಟೊಂದು ಫೋರ್ಸ್ ಮಾಡಿ ಕಳ್ಸಿದಾರೆ? ನಾನು ನಿನ್ ಜೊತೆಗೆ ತಾನೇ ಬರ್ತಾ ಇರೋದು, ನನಗ್ ಹೇಗ್ ಗೊತ್ತಿರುತ್ತೆ? ಸಾರಿ. ಬಾ. ನಮಸ್ಕಾರ ಮೇಡಮ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ನೀವು ಬರ್ತೀರಾ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಮೇಡಮ್, ನಿಮ್ಗೆ ಅಂತ ಎಲ್ಲ ವ್ಯವಸ್ಥೆ ಆಗಿದೆ ಮೇಡಮ್. ನೀವ್ ಹೋಗಿರಿ, ನಾವು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ. ಸರಿ ಮೇಡಮ್. ಫಂಕ್ಷನ್ ಎಷ್ಟೊತ್ತಿಗೆ ಶುರು ಆಗುತ್ತೆ? ಇನ್ ಸ್ವಲ್ಪ ಹೊತ್ತಲ್ಲೇ ಶುರು ಆಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು. ಏನಕ್ಕ ಇದು? ಈ ಫಂಕ್ಷನ್ಗೆ ನಾವೇನಾದ್ರು ಚೀಫ್ ಗೆಸ್ಟಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಆ ವ್ಯಕ್ತಿ ನಮ್ಮನ್ ಮಾತಾಡ್ಸಿದ ರೀತಿ ನೋಡಿದ್ರೆ ನಾವೇ ಚೀಫ್ ಗೆಸ್ಟ್ ಇರಬಹುದು ಅನ್ಸುತ್ತೆ. ಆದ್ರೆ ಏಜೆ ಸೊಸೆರು ಅಂದ್ರೇನೆ ಸೊಸೈಟಿನಲ್ಲಿ ಅಷ್ಟು ಗೌರವ ಸಿಗುತ್ತೆ. ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ. ಏಜೆ ನಮ್ಮನ್ ಯಾಕೆ ಇಲ್ಲಿ ಕಳ್ಸಿದ್ರು? ಈ ಫಂಕ್ಷನ್ಗೆ ನಾವ್ ಯಾಕಷ್ಟು ಇಂಪಾರ್ಟೆಂಟೋ ನನಗೇನು ಗೊತ್ತಾಗ್ತಿಲ್ಲ ಅಕ್ಕ. ಏಜೆ ಅಂದ್ರೇನೆ ಹಾಗೆ ಸರು. ಅವ್ರಿಡೋ ಹೆಜ್ಜೆ, ಅವ್ರು ಹಾಕೊಳ್ಳೋ ಶೂಗೂ ಗೊತ್ತಾಗಲ್ಲ. ಸರಿ ಬಾ. ಸುಂದರಪ್ಪ, ನೀನು ಹೊಸ ಓನರ್ ಬಂದ್ರೆ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾರೆ ಅನ್ಕೊಂಡಿದ್ಯಾ? ಹೊಸ ಬಾಸ್ ಬಂದ್ರೆ ಹೊಸ ರಾಕ್ಷಸ ಬಂದ ಅಂತ ಅರ್ಥ. ನೋಡು, ನಮ್ಗೆಲ್ಲ ಉದ್ಧಾರ ಮಾಡೋದಕ್ಕೆ ಆ ದೇವರ ಬರ್ತಾನೆ. ಎಂಪ್ಲಾಯ್ಸ್ ಕಂಪ್ನಿಗೆ ಸೈಕಲ್ ಪೆಡಲ್ ಇದ್ದಂಗೆ, ಅವು ನಮ್ಮನ್ನ ತುಳಿದ್ರೇನೆ ಅವ್ರು ಮುಂದಕ್ಕೆ ಹೋಗೋದು. ಅದು ನಿಜನೇ ಬಿಡು. ನಮ್ಮನ್ನ ನಾವೇ ದುಡ್ಡು ತಿನ್ಬೇಕು. ಅದ್ರಲ್ಲೂ ಬರೋರೆಲ್ಲ ಅನ್ನಕ್ಕೆ ಕಡ್ಡಿ ಆಡಾಡ್ತಾರೆ ಜಾಸ್ತಿ. ಕೊಡೋದು 3 ಕಾಸಾದ್ರೂ ದುಡ್ಸ್ಕೊಳ್ಳೋದು 30 ಲಕ್ಷ. ಅದು ಅಲ್ದೇನೆ ತಿಂಗಳು ಕೊನೆಯಲ್ಲಿ ಅರ್ಜೆಂಟಾಗಿ ಹಣ ಬೇಕು ಅನ್ನೋ ಜೋಬಲ್ ಕಾಸಿರಲ್ಲ ಮಾರಾಯ. ಈ ಮಧ್ಯೆ ಸ್ವಲ್ಪ ಅಡ್ವಾನ್ಸ್ ಕೇಳೋಣ ಅಂದ್ರೆ ನನ್ನ ಮಕ್ಕಳು ಮ್ಯಾನೇಜರ್ ಕಾಟ. ನೋಡು, ನಮ್ಮ ಜೀವನ ಪೂರ್ತಿ ಬಕೆಟ್ ಇಟ್ಕೊಂಡೇ ಬದುಕೋದಾಯ್ತು ನಮ್ಮ ಹಣೆ ಬರ. ನೋಡು, ಯಾವ ಬಾಸ್ ಬಂದ್ರು ನಾವು ಉದ್ಧಾರ ಆಗಲ್ಲ. ಚೆನ್ನಾಗಿ ತಿಳಿದಿಳ್ಕೊ. ಅದು ಒಂದು ಹೆಮ್ಮೆಯ ವಿಷಯ. ಅನ್ನದಾತರ ಅಂತರಾತ್ಮ ಅರಿತು ಅವರಿಗೂ ಆಸರೆಯಾಗೋ ಕರುಣಾಮಯಿ. ನಮಸ್ಕಾರ, ನಾನು ಜೈ ಜಗದೀಶ್ ಅಂತ, ಚಲನಚಿತ್ರ ನಟ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಉಪಾಧ್ಯಕ್ಷನಾಗಿ ಆಯ್ಕೆಗೊಂಡಿದ್ದೀನಿ. ಸಿನಿಮಾ ನಿರ್ಮಾಣ ಅನ್ನೋದು ತುಂಬಾನೇ ಕಷ್ಟ. ಆದರೆ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಅದನ್ನ ನಡೆಸೋಕೆ ಒಬ್ಬ ನಾಯಕ ಅಂತ ಬೇಕು. ಎಲ್ಲರನ್ನೂ ಉಪಯೋಗಿಸ್ಕೊಂಡು ತಾನು ಮಾತ್ರ ಮುಂದೆ ಹೋಗ್ಬೇಕು ಅನ್ನೋ ಈ ಸಮಾಜದಲ್ಲಿ ತನ್ನ ಜೊತೆ ಎಲ್ಲರನ್ನೂ ಮುಂದೆ ನಡೆಸೋ ವ್ಯಕ್ತಿ ಇರೋದು ತುಂಬಾನೇ ಹೆಮ್ಮೆ. ಅಂತ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಪುಟ್ಟ ಮಕ್ಕಳನ್ನ ಪ್ರೀತಿಸೋದು ಗೊತ್ತು, ಅವರ ಅಕ್ಷರಾಭ್ಯಾಸಕ್ಕೆ ಆಸರೆಯಾಗುವುದು ಗೊತ್ತು. ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ನನಗೊಂದು ಇನ್ಸ್ಪಿರೇಷನ್ ಬೇಕು, ನನಗೊಂದು ಸ್ಫೂರ್ತಿ ಬೇಕು, ನನಗೊಂದು ಮೋಟಿವೇಶನಲ್ ಸ್ಪೀಚ್ ಕೇಳಬೇಕು, ಕಂಟೆಂಟ್ ಬೇಕು ಅಂತ ನನಗೆ ಮನಸ್ಸಿಗೆ ಅನಿಸಿದಾಗ ನಾನು ಕೇಳೋದೇ ಇವರನ್ನ.
ಇವರ ಖಡಕ್ ಮಾತು ಅದೆಷ್ಟೋ ಕೆಲಸಗಳನ್ನ ಸರಿದಾಗಲಿ ನಡೆಸಿದ್ರೆ ಇವರ ಕರುಣೆ ತುಂಬಿದ ಮನಸ್ಸು ಸಂಬಂಧಗಳನ್ನ ಬೆಸೆದು ನಸುನಗುವಂಥದ್ದು. ಇವರೊಂದು ಕೇವಲ ಹೆಸರಲ್ಲ, ಅದಮ್ಯ ಶಕ್ತಿ. ಪ್ರತಿ ಗೆಲುವಿನ ಹಿಂದೆ ಗೊತ್ತಾಗದೆ ನೆಲೆಸಿರೋ ನಾವಿಕ ಬೇರಾರು ಅಲ್ಲ, ಅವರೇ ಅಭಿರಾಮ್ ಜೈಶಂಕರ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.